ಈಗಾಗಲೇ ನಾವು ನೋಡ್ತಿದ್ದಾಗೆ ರಾಜ್ಯದಲ್ಲಿ ಒಂದಲ್ಲ ಒಂದು ಈ ನಕಲಿ ವಿಚಾರಗಳು ಆಚೆ ಬರ್ತಾ ಇದ್ದಾವೆ. ಈ ಹಿಂದೆ ಕೂಡ ಗುಂಡೂರಾವ್ ಕಾರ್ಯವ್ಯಾಪ್ತಿಯಲ್ಲಿ ಕೂಡ ಅವರು ಏನು ಈ ಬಣ್ಣದ ಬಗ್ಗೆ ಹೇಳ್ತಾ ಇದ್ರು. ಕೆಮಿಕಲ್ ಯೂಸ್ ಮಾಡಿಬಿಟ್ಟು ಅದರಿಂದ ಯಾವ ರೀತಿ ದೇಹಕ್ಕೆ ಹಾನಿ ಆಗ್ತಾಯಿದೆ, ಅದರಿಂದ ಕ್ಯಾನ್ಸರ್ ಬರುವಂಥದ್ದು ಕೂಡ ಈ ಎಚ್ಚರಿಕೆ ಆಗಿದ್ರು. ಮೊನ್ನೆ ಕೂಡ ಒಂದು ಗುಟ್ಕಾ ಬಂದ್ ಮಾಡಬೇಕು ಅಂತ ಅದನ್ನು ಹೇಳಿದ್ರು. ಬಟ್ ಅದು ಎಲ್ಲಿವರೆಗೆ ಕಾರ್ಯರೂಪಕ್ಕೆ ಬರುತ್ತೋ ಗೊತ್ತಿಲ್ಲ. ಹೀಗೆ ಮಾತ್ರೆಗಳು ಬರ್ತಾ ಇದ್ದಾವೆ. ಅಂದರೆ ಇವತ್ತು ನಾವು ಡಾಕ್ಟರ್ಸ್ಗಳನ್ನ ದೇವರು ಅಂತ ನಂಬ್ತೇವೆ. ಅವರು ಬರ್ತಂಥ ಒಂದು ಪ್ರಿಸ್ಕ್ರಿಪ್ಷನ್ ತೊಗೊಂಡೋಗಿ ನಾವು ಮಾತ್ರೆಗಳನ್ನು ತೊಗೊಂಡು ನಮ್ಮ ಜೀವನ ಉಳಿಸ್ಕೊಳ್ತೇವೆ. ಬಟ್ ಅದೇ ಕಲ್ತಿ ಆದರೆ, ಅದೇ ನಕಲಿ ಆದರೆ ನಮ್ಮ ಜೀವಕ್ಕೆ ಬೆಲೆ ಎಲ್ಲಿದೆ? ಬಟ್ ಇದ್ರ ಬಗ್ಗೆ ಎಲ್ಲ ಸರ್ಕಾರಗಳು ಎಚ್ಚೆತ್ಕೊಳ್ಬೇಕು. ಸರ್ಕಾರಗಳು ಇಂಥವ್ರನ್ನ ಮಟ್ಟ ಹಾಕಬೇಕು. ಕೇವಲ ರಾಜಧಾನಿಯಲ್ಲಿ ಅಷ್ಟೇ ಇಲ್ಲ, ಪ್ರತಿ ಭಾಗದಲ್ಲೂ ಕೂಡ ನಾವು ನೋಡ್ತೀವಿ. ರೈತರಿಗೆ ಬೀಜ ನಕಲಿ, ಏನಾದರೂ ಎಲ್ಲ ಹೋಟ್ಲಲ್ಲಿ ಊಟ ಮಾಡೋಣ ಅಂದರೆ ಅಲ್ಲಿ ನಕಲಿ, ಮಾತ್ರೆಗಳು ತೊಗೊಳ್ಳೋಣ ಅಂದರೆ ಇಲ್ಲಿ ನಕಲಿ. ಆದರೆ ಈ ಜೀವನ ನಡೆಸೋದು ಹೇಗೆ? ಈ ಜೀವನಕ್ಕೆ ಗ್ಯಾರಂಟಿ ಏನು ಅನ್ನೋದನ್ನು ಈ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಈ ವಿಷಯ ಆಚೆ ಬಂದ ಮೇಲೆ ನಿನ್ನೆ ಏನು ಆ ಘಟನೆ ಆಯಿತು ಅದನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ನಾವು ತೊಗೊಳ್ಳೋ ಮಾತ್ರೆ ಕರೆಕ್ಟ್ ಇದೆಯಾ ಇಲ್ಲ ಅನ್ನೋ ಒಂದು ಸಂಶಯದಲ್ಲಿದ್ದಾರೆ. ಕೇವಲ ಕ್ಯಾನ್ಸರ್ ಅಷ್ಟೇ ಇಲ್ಲ, ಇವತ್ತು ಬಿ ಪಿ ಶುಗರ್ ಕಂಟಿನ್ಯೂ ಆಗಿ ತೊಗೊಳ್ತಾ ಇರ್ತಾರೆ. ಒಂದು ರೀತಿಯ ಮಾಫಿಯಾ ಆಗಿದೆ ಇದು. ಯಾವ ರೀತಿ ಅಂದರೆ ಮೆಡಿಕಲ್ ಮಾಫಿಯಾ. ಈ ಬಂಗಾರನ ನಾವು ತೊಗೊಳ್ಬೇಕಾದ್ರೆ ಅಟ್ಲೀಸ್ಟ್ ವೇಸ್ಟೇಜನ್ನು ತೆಗೆದು ನಮಗೆ ಕಡಿಮೆಯಲ್ಲಿ ಕೊಡ್ತಾರೆ. ನಾವು ಇದರಲ್ಲಿ ಬಾರ್ಗಿನ್ ಮಾಡೋಂಗೇ ಇಲ್ಲ. ಅವ್ರು ಎಷ್ಟು ಕೊಟ್ಟರು ತೊಗೊಳ್ಬೇಕು. ಒಂದು ಈ ಮೆಡಿಕಲ್ ಮಾಫಿಯಾ ಹೇಗಾಗಿದ್ರೆ ಅಂದರೆ ಅವ್ರು ಏನೇ ಹೇಳಿದ್ರು ಎಷ್ಟೇ ಹೇಳಿದ್ರು ಅದನ್ನು ನಾವು ಭರಿಸ್ಬೇಕು. ಈ ಹಿಂದೆ ಕೂಡ ಒಂದು ಪೇಷಂಟ್ಗೆ ಒಬ್ಬ ಯೋಧರು, ಅವ್ರ ಪೇಷಂಟು ಆಕ್ಸಿಡೆಂಟ್ ಆಗಿದೆ. ಆದರೆ ಅವರು ಸರ್ಕಾರದ ಬಿಲ್ ಎಷ್ಟು ಮಾಡಿದ್ದಾರೆ ಅಂದರೆ 23 ಲಕ್ಷ ಮಾಡಿದ್ದಾರೆ. ಅಂದರೆ ಈ 23 ಲಕ್ಷ ಎಲ್ಲಿಂದ ಕಟ್ಟೋಕ್ಕಾಗುತ್ತೆ? ಇದನ್ನೆಲ್ಲ ಮಾಧ್ಯಮಗಳಲ್ಲೇ ನಾನು ನೋಡಿದೆ. ಇದು ಕೇವಲ ಒಂದು ಕಡೆ ಅಲ್ಲ, ಎಲ್ಲ ಕಡೆಯೂ ಇದಾಗ್ತಾಯಿದೆ. ಸರ್ಕಾರಿ ಒಂದು ಏನು ಸಾರ್ವಜನಿಕ ಆಸ್ಪತ್ರೆಗಳಿದ್ದಾವೆ ಅದು ಅಲ್ಲಿ ಸರಿಯಾದ ರೀತಿಯ ಕೆಲಸಗಳನ್ನ ನಿರ್ವಹಿಸ್ತಾ ಇಲ್ಲ. ಡಾಕ್ಟ್ರುಗಳು ಅಲ್ಲಿ ಕಾರ್ಯನಿರ್ವಹಿಸೋರೆ, ಹೊರಗಡೆ ಅವರೇ ಅಲ್ಲಿ ಹೇಳ್ತಾರೆ, ನೀವು ನನ್ನ ಪ್ರೈವೇಟ್ ಕ್ಲಿನಿಕ್ ಇದೆ ಬನ್ನಿಯಪ್ಪ ಅಂತೇಳಿ ಅಲ್ಲಿ ಕರ್ಕೊಂಡೋಗಿ ಮಾಡುವಂಥದ್ದಿದೆ. ಇದರಿಂದ ಸರ್ಕಾರಿ ಏನು ಆಸ್ಪತ್ರೆಗಳಿದೆ ಅದರ ಗುಣಮಟ್ಟ ಹಾಳಾಗ್ತಾಯಿದೆ. ಅದರ ಮೇಲೆ ಯಾರೂ ಕೂಡ ನಂಬಿಕೆ ಇಲ್ದಂಗೆ ಆಗಿದೆ. ಇತ್ತೀಚೆಗೆ ಏನೋ ಫುಡ್ಡನ್ನು ಕೂಡ ಚೇಂಜ್ ಮಾಡ್ತೀವಿ ಅಂತ ನಿನ್ನೆ ಯು ಟಿ ಖಾದರ್ ಸಾಹೇಬರು ಕೂಡ ಒಂದು ವಿಚಾರವನ್ನು ಹೇಳಿದ್ದಾರೆ. ಮೆನುನ ಮಾಡೋಣ, ಮಕ್ಕಳಿಗೆ ಯಾವ ರೀತಿ ಇರಬೇಕು ಫುಡ್ಡು, ಆ ರೋಗಿಗಳಿಗೆ ಆ ರೋಗಕ್ಕೆ ಅನುಗುಣವಾಗಿ ಯಾವ ರೀತಿ ಫುಡ್ ಕೊಡಬೇಕು ಅನ್ನೋದಿದೆ. ಸೊ ಇವೆಲ್ಲ ಮಾಡ್ತಾರೆ. ಬಟ್ ಅದನ್ನು ಮೇಲುಸ್ತುವಾರಿ ಮಾಡುವರು ಯಾರು? ಇದು ಹೊಲ ಎದ್ದೆ ಅದೇನು ಹೇಳ್ತಾರಲ್ಲ, ಬೇಲಿ ಎದ್ದೆ ಹೊಲ ಮೇಯ್ದಂಗೆ ಇವತ್ತಿನ ಪರಿಸ್ಥಿತಿ ಇದೆ. ಈ ಸರ್ಕಾರಗಳು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಮತ್ತು ಈ ರೀತಿ ಕೇವಲ ಮಾತ್ರೆಗಳಷ್ಟೇ ಅಲ್ಲ, ಈ ಫುಡ್ಡಲ್ಲಿ ಕೂಡ ನಾವೇನು ಕ್ಯಾಂಟೀನ್ಗಳಲ್ಲಿ ಹೋಗ್ತೀವಿ ಅಲ್ಲಿ ಕೂಡ 2-3 ನಾನು ನೋಡಿದೆ. ಎಷ್ಟೋ ಟನ್ನು ಪ್ರತಿಷ್ಠಿತ ಹೋಟ್ಲುಗಳಲ್ಲಿ ಎಷ್ಟೋ ಟನ್ನು 6-6 ತಿಂಗಳು ಇರೋ ಚಿಕನ್ನ ಮತ್ತು ಮಾಂಸನ ಹಾಗೆ ಅದರಲ್ಲಿ ಕೂಡಿಟ್ಟಿರೋದು. ನಿಜವಾಗ್ಲೂ ಅದರಿಂದ ನಮ್ಗೆ ಯಾವ ರೀತಿ ನಮಗೆ ಹಾನಿಕರ ಆಗುತ್ತೆ? ಒಂದು ರೀತಿ ನಾವು ಊಟ ಮಾಡೋಕ್ಕೋದ್ರೂ ಕೂಡ ನಮ್ಮ ಜೀವವನ್ನು ಕೈಲಿಟ್ಕೊಂಡು ಹೋಗುವಂಥ ಕೆಲಸ ಆಗ್ತದೆ. ದುಡ್ಡು ಕೊಟ್ಟು ನಾವು ನಮ್ಮ ಮರಣವನ್ನು ಖರೀದಿ ಮಾಡುವಂಥ ಒಂದು ವ್ಯವಸ್ಥೆ ಇವತ್ತು ನಾವು ನೋಡ್ತಾ ಇದ್ದೀವಿ ಮೇಡಮ್.